ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಇತ್ತೀಚಿನ ದಿನಗಳಲ್ಲಿ ಏನು ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ಈ ನಾಡು ನುಡಿ ಮತ್ತು ಈ ದೇಶಕ್ಕಾಗಿ ದುಡಿದಂತಹ ಮಹಾ ನಾಯಕರುಗಳ ಪ್ರತಿಮೆಗಳ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಮತ್ತು ಅಲ್ಲಲ್ಲಿ ಒಂದು ಶಾಂತಿ ಕದಡುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಅದೇ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಆ ಸಂದರ್ಭದಲ್ಲಿ ಕಠಿಣ ಕಾನೂನು ಕ್ರಮಗಳನ್ನು ವಹಿಸುವ ಮೂಲಕ ಯಾರು ಆ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದಾಗ್ತಾರೆ ಅವರ ವಿರುದ್ಧ ಒಂದು ಬಿಗಿ ಕ್ರಮಗಳನ್ನು ವಹಿಸಲಿಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಬೈರಮಂಗಲ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಅನಾವರಣ ಮಾಡಲಾಗಿದೆ. ಪ್ರಮುಖವಾಗಿ ಬಿಡದಿ ಅಂದರೆ ಅದು ಇತ್ತೀಚಿನ ಈ ಒಂದು ಕಳೆದ 15 ವರ್ಷಗಳಿಂದ ಈಚೆಗೆ ಬಿಡದಿ ಅಂದರೆ ಒಂದು ಪವರ್ಫುಲ್ ಒಂದು ಜಾಗ ಅಂತಲೇ ಹೇಳಬೇಕು. ಯಾಕಂದರೆ ಒಂದು ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಈಗಿನ ಸರ್ಕಾರದಲ್ಲಿ GBIT ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಪ್ರಾಧಿಕಾರದಿಂದ ನ್ಯೂ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಕೂಡ ಮುಂದಾಗಿದೆ. ಜೊತೆಗೆ ಭವಿಷ್ಯದ ದಿನಗಳಲ್ಲಿ ಬಿಡದಿಗೆ ಮೆಟ್ರೋ ಕೂಡ ಬರುತ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಹಾಗೆ ಈ ದೇಶ ಮತ್ತು ವಿದೇಶದ ಪ್ರತಿಷ್ಠಿತ ಕಂಪನಿಗಳು ಬಿಡದಿ ಭಾಗದಲ್ಲಿ ನೆಲೆಯಾಗಿರ್ತಕ್ಕಂಥದ್ದು ಈ ಭಾಗದ ಯುವಕರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಸಾವಿರಾರು ಜನ ಯುವಕರು ಉದ್ಯೋಗಾವಕಾಶವನ್ನು ಪಡೆದು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಈಗ ಬಿಡದಿಯ ಬೈರಮಂಗಲ ವೃತ್ತದಲ್ಲಿ ಏನು 6 ಕುಂಟೆ ಏನು ಜಾಗ ಇತ್ತು ಅದು ಬಿಡದಿ ಪುರಸಭೆ ಜೊತೆಗೆ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಒಳಪಟ್ಟಿದೆ. ಈ ಒಂದು ಜಾಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಅನಾವರಣ ಮಾಡಲಾಗಿದೆ. ಬಿಡದಿಯ ಬ್ಯಾಟಪ್ಪ ಹಾಗೆ ಅವರ ಸ್ನೇಹವರ್ಗ ಎಲ್ಲರೂ ಕೂಡ ಸೇರಿ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ಆದರೆ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಉದ್ಭವವಾದಂಥ ವಿಚಾರ ಒಂದಿಷ್ಟು ಗೊಂದಲಕ್ಕೆ ಇಲ್ಲಿ ಎಡೆ ಮಾಡಿಕೊಟ್ಟಿತ್ತು. ಅಂದರೆ ಈ ಸ್ಥಳದಲ್ಲಿ ಬೇರೊಬ್ಬ ನಾಯಕನ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಲಾಗಿತ್ತು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಆ ವಾತಾವರಣವನ್ನು ತಿಳಿಯಾಗಿದ್ದಂತಹ ವಾತಾವರಣವನ್ನು ಕೆಡಿಸ್ಬೇಕು ಅಂಥೇಳಿ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ರು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಬಿಡದಿಯ ಪೊಲೀಸರು ಆ ಪುತ್ಥಳಿ ಏನೀಗ ಅನಾವರಣ ಆಗಿದೆ, ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಏನು ಅನಾವರಣ ಆಗಿದೆ ಬೈರಮಂಗಲ ವೃತ್ತದಲ್ಲಿ, ಬಿಡದಿ ಪೊಲೀಸರು ಆ ಪುತ್ಥಳಿಗೆ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಹಲವು ಸಂಘ ಸಂಸ್ಥೆ ಮತ್ತು ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಕೂಡ ಈ ವಿಚಾರವಾಗಿ ಯಾವುದೇ ಒಂದು ತಕರಾರು ಮಾಡಿಲ್ಲ. ಆದರೆ ಕೆಲವೊಂದಿಷ್ಟು ಮಂದಿ ಏನು ಸಮಾಜದಲ್ಲಿ ಒಂದು ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ರೀತಿಯಾದಂತಹ ಒಂದು ಸುಳ್ಳು ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಹರಿಬಿಟ್ಟು ಈ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದರು. ಆದರೆ ಇವತ್ತು ಬಿಡದಿಯ ಬ್ಯಾಟಪ್ಪ ಅವರು ಹಾಗೆ ಅವರ ಸ್ನೇಹಿತರು ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಜೊತೆಗೆ ಭವಿಷ್ಯದ ದಿನಗಳಲ್ಲಿ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಕನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೀತಾ ಇದೆ. ಹಾಗಾಗಿ ಈ ಬಗ್ಗೆ ಬ್ಯಾಟಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಅಂದರೆ ಭವಿಷ್ಯದ ದಿನಗಳಲ್ಲಿ ಯಾರೇ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಬೇಕಾದರೂ ಕೂಡ ನಾವು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ. ನಾಡಪ್ರಭು ಕೆಂಪೇಗೌಡರು ಕೇವಲ ಒಕ್ಕಲಿಗ ಜನಾಂಗಕ್ಕೆ ಸೇರಿದಂಥವರಲ್ಲ, ಸರ್ವ ಜನಾಂಗದ ನಾಯಕರಾಗಿ ಕೆಂಪೇಗೌಡರು ಹೊರಹೊಮ್ಮಿದ್ದಾರೆ. ಹಾಗಾಗಿ ಅವರಿಗೆ ನಾವು ಗೌರವವನ್ನು ಕೊಟ್ಟು ಈ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ದೇವೆ ಎನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಮಾತನಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಅದನ್ನು ಏನೋ ಸಿ ಖರಾಬ್ ಅಂತ ಹೇಳ್ಬಿಟ್ಟಿದ್ದನ್ನು ಅದನ್ನು ಒಂದು ಇದು ಮಾಡಿ ಅಕ್ವಿಷನ್ ಮಾಡಿಕೊಂಡು ಅದನ್ನು ಇದಕ್ಕೆ ಹ್ಯಾಂಡ್ ಓವರ್ ಮಾಡಿದರು. ಅದು 2 ಕಡೆ ಒಂದು ಜಾಗ ಸೇರುತ್ತೆ. ಅದು ಒಂದು ಮಂಚನಾಯಕಲಿ ಗ್ರಾಮ ಪಂಚಾಯತಿ, ಎರಡನೇದು ಪುರಸಭೆ ಅಂತ ಹೇಳ್ಬಿಟ್ಟು ಇವಾಗ ಸ್ಕೆಚ್ ಮಾಡಿ ಪುರಸಭೆ ವ್ಯಾಪ್ತಿಲಿದೆ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದಾರೆ. ಅದೊಂದು ಖಾಲಿ ಇತ್ತು. ನಾವುಗಳು ಎಲ್ಲ ಸೇರಿ ನಮ್ಮ ಸ್ನೇಹಿತರುಗಳು ಲೋಕೇಶ್ ಅವರು, ನಾನು,
ಚಂದ್ರಶೇಖರ್ ಅವರು ಎಲ್ಲರೂ ಸೇರಿ ಒಂದು ತೀರ್ಮಾನ, ಸತ್ಯಪ್ಪ ಅವರು, ನಮ್ಮ ಅಲ್ಲಿ ಉಮೇಶ್ ಅಂತ ಒಬ್ಬರು, ಎಲ್ಲರೂ ನಾವುಗಳೇ ಸೇರಿ ಕುಂತು ಮಾತಾಡಿ ಅಲ್ಲಿ ಜಾಗದಲ್ಲಿ ದಿವಸ ಬಂದಲ್ಲಿ ಕೂರ್ತಿದ್ವಿ. ಖಾಲಿ ಇದೆ, ಏನಾದರೂ ಒಂದು ಇದನ್ನು ಡೆವಲಪ್ ಮಾಡಿ ಒಂದು ಮೈಸೂರು ಬೆಂಗಳೂರು ಹೆದ್ದಾರಿ ಮತ್ತು ಟೊಯೋಟಾ ಸರ್ಕಲ್ಲು ಕೂಡ ಆಗಿರೋದ್ರಿಂದ ಅದಕ್ಕೊಂದು ನಮ್ಮ ನಾಡಪ್ರಭು ಕೆಂಪೇಗೌಡರ ಹೆಸರಿಟ್ಟು ಒಂದು ಸ್ಟ್ಯಾಚ್ಯೂ ಅಲ್ಲಿ ಹಾಕಬೇಕು ಅಂತ ಒಂದು ತೀರ್ಮಾನ ತಗೊಂಡು ಮಾಡಿದ್ವಿ. ಇತ್ತೀಚಿನ ನೆನ್ನೆ ಏನೋ ಸುಮ್ಮನೆ ಯಾರೋ ದಲಿತರು ಇಟ್ಬೇಕು ಅಂತಿದ್ರಂತೆ, ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಊಹಾಪೋಹಗಳು ಮಾಡಿದ್ದಾರೆ. ಯಾವುದೇ ದಲಿತರು ಮಾತಾಡಿಲ್ಲ, ಯಾವುದೇ ದಲಿತರು ಅದ್ರ ವಿರೋಧ ಮಾಡಿ ಏನೇ ಅಲ್ಲಿ ಅತಾಚುರಿಗಳಾಗಲಿ ಇನ್ನೊಂದಾಗಲಿ ನಡೆದಿಲ್ಲ. ನಾವು ಸರ್ವ ಜನಾಂಗದ ಜೊತೆ ಸೇರಿಕೊಡಿ ಎಲ್ಲ ಜನಾಂಗಕ್ಕೂ ಸೇರ್ತಕ್ಕಂಥವ್ರು. ಬೆಂಗಳೂರಲ್ಲಿ ಏನು ಕೆಂಪೇಗೌಡರು ಒಬ್ಬರೇನೇ ಒಕ್ಕಲಿಗರಾಗಲಿ ಗೌಡರಾಗಲಿಲ್ಲ, ಸರ್ವ ಜನಾಂಗರು ಇದ್ದಾರೆ. ಹಾಗಾಗಿ ಸರ್ವ ಜನಾಂಗದ ನಾಯಕ ಕೆಂಪೇಗೌಡ. ಹಾಗಾಗಿ ನಾವು ಕೆಂಪೇಗೌಡರ ಸ್ಟ್ಯಾಚ್ಯೂನ ಅಲ್ಲಿ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಸರ್ಕಲ್ಗೆ ಒಂದು ಹೆಸರು ಕೊಟ್ಟು, ಇನ್ನು ಮುಂದಿನ ದಿನಗಳು ನಾವು ಯಾಕೆ ಇಷ್ಟು ತರೂರಾಗಿ ಮಾಡಿದ್ವಿ ಅಂತ ಹೇಳಿದ್ರೆ, ನಾವೊಂದು ರಾಜ್ಯೋತ್ಸವ ನಾಳೆ ನಾಡ್ದೆ ಇರೋದ್ರಿಂದ ನಾವೆಲ್ಲರೂ ಸೇರಿ ನಾವುಗಳೇನೇ ಸ್ವಲ್ಪ ಹಣ ಎಲ್ಲ ಹಾಕಿ ನಾವೆಲ್ಲ ಜಲ್ದಿ ಮಾಡಬೇಕು ಅಂತ ಹೇಳಿ ಮಾಡಿಸಿ ಸ್ಟ್ಯಾಚ್ಯೂ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಅಲ್ಲೆಲ್ಲ ಟೊಯೋಟಾ ಸರ್ಕಲ್ಲು ಇದೆಲ್ಲ ಒಳ್ಳೊಳ್ಳೆ ಜನಗಳು, ಹೊರಗಡೆ ಜನಗಳು ಎಲ್ಲರೂ ಅಲ್ಲಿ ಆಯ್ದು ಹೋಗೋದ್ರಿಂದ ಒಂದು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳನ್ನ ಮತ್ತು DCMನವ್ರನ್ನ ಎಲ್ಲನೂ ಕರೆಸಿ ಅದೊಂದು ಇನಾಗ್ರೇಷನ್ ಜೋರಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಎಲ್ಲರೂ ಮಾಡಿದ್ದೀವಿ. ಖರ್ಚು ವೆಚ್ಚ ಎಲ್ಲ ಯಾವ ರೀತಿ ನಿರ್ವಹಣೆ? ಖರ್ಚು ವೆಚ್ಚಗಳು ಸದ್ಯಕ್ಕೆ ನಾವುಗಳೇ ಎಲ್ಲರನ್ನು ಬರೆಸಿ ಮಾಡಿದ್ದೀವಿ. ಹಾಗಾಗಿ ಬಿಡದಿ ಪೊಲೀಸರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಶಾಂತಿ ಕದಡುವಂತಹ ಕೆಲಸಕ್ಕೆ ಮುಂದಾಗಬಾರ್ದು ಯಾರು ಅಂತೇಳಿ ಈಗಾಗಲೇ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.